ನಮಸ್ತೆ ಸ್ನೇಹಿತರೆ, ಇಂದು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂಥ ಟಾಪಿಕ್ ಬಂದು ಪ್ಯಾಶ್ಚರೀಕರಣಕ್ಕೂ ಮತ್ತು UHT ಅಲ್ಟ್ರಾ ಹೈ ಟ್ರೀಟ್ಮೆಂಟ್ ಸ್ಟೆರಿಲೈಸೇಷನ್ಗೂ ಇರುವಂತಹ ವ್ಯತ್ಯಾಸಗಳೇನು ಅಂತ ಹೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಲಿನ ಪ್ಯಾಶ್ಚರೀಕರಣದ ಬಗ್ಗೆ ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ಹಾಲಿನ ಪ್ಯಾಶ್ಚರೀಕರಣ ಮಾಡ್ತಾರೆ ಅಂತ ಹೇಳಿ. ಮೊದಲನೇದಾಗಿ ಹಾಲು ಬಂದಿರತಕ್ಕಂಥ ಹಾಲನ್ನು ರಾ ಮಿಲ್ಕ್ ಸ್ಟೋರೇಜ್ ಟ್ಯಾಂಕಿನಿಂದ ರಾ ಮಿಲ್ಕ್ ಬ್ಯಾಲೆನ್ಸ್ ಟ್ಯಾಂಕಿಗೆ ತಗೊಳ್ತಾರೆ. ಬ್ಯಾಲೆನ್ಸ್ ಟ್ಯಾಂಕಿಗೆ ತೆಗೆದುಕೊಂಡ ನಂತರ ಹಾಲನ್ನು ನಾವು ಪ್ಯಾಶ್ಚರೀಕರಣ ಮಾಡ್ತೀವಿ. ಈ ಪ್ಯಾಶ್ಚರೀಕರಣ ಮಾಡುವ ಹಂತದಲ್ಲಿ ನಮಗೆ ಆ ಪ್ಯಾಶ್ಚರೈಸರ್ ಅಲ್ಲಿ ಹೀಟಿಂಗ್ ಸೆಕ್ಷನ್, ಕೂಲಿಂಗ್ ಸೆಕ್ಷನ್, ರೀಜನರೇಷನ್ ಸೆಕ್ಷನ್ ಹೀಗೆ ಮೊದಲನೇದಾಗಿ ಬಂದಿರತಕ್ಕಂಥ ಹಾಲು ಬ್ಯಾಲೆನ್ಸ್ ಟ್ಯಾಂಕ್ನಿಂದ ಪ್ಲೇಟ್ ಹೀಟ್ ಎಕ್ಸ್ಚೇಂಜರ್ ಪ್ಯಾಶ್ಚರೈಸರ್ಗೆ ಹೋದಾಗ ಅಲ್ಲಿ ಮೊದಲನೇದಾಗಿ ಅದು ರೀಜನರೇಷನ್ ಸೆಕ್ಷನ್ಗೆ ಹೋಗುತ್ತೆ. ರೀಜನರೇಷನ್ ಸೆಕ್ಷನ್ನಲ್ಲಿ ಅಪ್ ಟು 45 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗೆ ಅದು ಹೀಟ್ ಆಗುತ್ತೆ. ನಂತರ ಹೀಟಿಂಗ್ ಸೆಕ್ಷನ್ಗೆ ಹೋಗಿ 72 ಡಿಗ್ರಿ ಸೆಲ್ಸಿಯಸ್ ಫಾರ್ 15 ಸೆಕೆಂಡ್ಸ್ಗೆ ಹೋಲ್ಡ್ ಆಗಿ, ಅಂದರೆ ಹೋಲ್ಡಿಂಗ್ ಟ್ಯೂಬ್ಸ್ ಅಂತ ಹೇಳ್ತೀವಿ ನಾವು, ಹೋಲ್ಡಿಂಗ್ ಕಾಯಿಲ್ಸ್ ಅಂತ ಹೇಳಿ. ಆ ಹೋಲ್ಡಿಂಗ್ ಕಾಯಿಲ್ಸ್ ಅಲ್ಲಿ 72 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶತೆಗೆ ಅದು ಹೋಲ್ಡ್ ಆಗುತ್ತೆ. ಹೋಲ್ಡ್ ಆಗಿ ನಂತರ ಅದು ಅಗೇನ್ ಪ್ಯಾಶ್ಚರೈಸರ್ಗೆ ಬಂದು ರೀಜನರೇಷನ್ ಮತ್ತೆ ಕೂಲಿಂಗ್ ಸೆಕ್ಷನ್ಗೆ ಬಂದು 4 ಡಿಗ್ರಿ ಉಷ್ಣಾಂಶತೆಗೆ ಅದು ಕೂಲ್ ಆಗಿ ನಂತರ ಅದನ್ನು ನಾವು ಪ್ಯಾಕಿಂಗ್ ಸೆಕ್ಷನ್ಗೆ ಕಳಿಸ್ಕೊಡ್ತಾ ಹೋಗ್ತೀವಿ. ಅದೇ ನೀವು ಇದರಲ್ಲಿ ಇದು ಕಂಟಿನ್ಯೂಸ್ ಮೆಥಡ್ ಅಂತ ಹೇಳಿ, ಇದರಲ್ಲಿ ಇನ್ನೊಂದು ಮೆಥಡ್ ಬರುತ್ತೆ ಬ್ಯಾಶ್ ಮೆಥಡ್ ಅಂತ ಹೇಳಿ. ಅದು 63 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶತೆಗೆ 30 ನಿಮಿಷಗಳ ಕಾಲ ಹೀಟ್ ಮಾಡುವಂತಹ ವಿಧಾನ. ಅದು ನಿಮ್ಮ ಮನೆಗಳಲ್ಲಿ ಪಾತ್ರೆಗಳಲ್ಲಿ ಹಾಲನ್ನು ಇಟ್ಟು ಕಾಯಿಸುವಂಥದ್ದು ಏನಿದೆ ಅದು ಬ್ಯಾಚ್ ಮೆಥಡ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು. ನಂತರ ಈ ಪ್ಯಾಶ್ಚರೀಕರಣ ಮಾಡಿರ್ತಕ್ಕಂಥ ಹಾಲನ್ನು ನಾವು 3 ದಿನಗಳ ಕಾಲ ಇಡಬಹುದು. ಅದು ನಾವು ಬಿಲೋ 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಉಷ್ಣಾಂಶತೆ ಇಟ್ಟಾಗ ಮಾತ್ರ ಅದು ಬಾಳಿಕೆ ಬರುತ್ತೆ. ನಂತರ ಇಲ್ಲಿ ಪ್ಯಾಶ್ಚರೈಸೇಷನ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನ ಕಿಲ್ ಮಾಡುವಂತದ್ದಾಗಿರುತ್ತೆ. ಮತ್ತೆ ಇದರಲ್ಲಿ ಕಾಕ್ಸಿಲಾ ಬರ್ನಿತಿ ಅಂತ ಹೇಳಿ ಒಂದು ಇಂಡಿಕೇಟಿವ್ ಆರ್ಗಾನಿಸಮ್ ಇದ್ದು ಆ ಆರ್ಗಾನಿಸಮ್ ಏನಾದ್ರೂ ಕಿಲ್ ಆಯ್ತು ಅಂತ ಅಂದ್ರೆ ಅದು ಪ್ರಾಪರ್ ಆಗಿ ಪ್ಯಾಶ್ಚರೈಸೇಷನ್ ಆಗಿದೆ ಅಂತ ಹೇಳಿ. ಲೂಯಿಸ್ ಪ್ಯಾಸ್ಚರ್ ಇದಾರಲ್ಲ, ಅವರನ್ನ ಪ್ಯಾಶ್ಚರೀಕರಣದ ಪಿತಾಮಹ ಅಂತ ಹೇಳಿ ಕರಿತೀವಿ. ಮೊದಲನೇದಾಗಿ ಕಂಟಿನ್ಯೂಸ್ ಮೆಥಡ್ ಅಲ್ಲಿ ಮಿಲ್ಕ್ ಪ್ಯಾಶ್ಚರೈಸೇಷನ್ ಮಾಡಿದ್ದು ಮಿಸ್ಟರ್ ಎಫ್ ಸಾಕ್ಸ್ಲೆಟ್ ಅಂತ ಹೇಳಿ. UHT ಸ್ಟೆರಿಲೈಸೇಷನ್ ಬಗ್ಗೆ ಈಗ ತಿಳ್ಕೊಳ್ಳೋಣ. UHT ಅಲ್ಟ್ರಾ ಹೈ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸ್ಟೆರಿಲೈಸೇಷನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ಇನ್ಕಮಿಂಗ್ ಮಿಲ್ಕ್ ಏನಿರುತ್ತೆ ಆ ಇನ್ಕಮಿಂಗ್ ಮಿಲ್ಕ್ ನ ಸ್ಟ್ಯಾಂಡರ್ಡೈಸ್ ಮಾಡಿ ಅದನ್ನು ನಂತರ ಬ್ಯಾಲೆನ್ಸ್ ಟ್ಯಾಂಕಿಗೆ ಕಳಿಸ್ಕೊಡ್ತೀವಿ. ಬ್ಯಾಲೆನ್ಸ್ ಟ್ಯಾಂಕಿನಿಂದ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂದ್ರೆ ಸ್ಕ್ರೂ ಪಂಪ್ಸ್ ಇರುತ್ತೆ. ಸ್ಕ್ರೂ ಪಂಪ್ ಮುಖೇನ ಪ್ರೀ ಹೀಟರ್ಗೆ ಹೋಗುತ್ತೆ ಹಾಲು. ಪ್ರೀ ಹೀಟರ್ ಅಲ್ಲಿ 60 to 70 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಆಗುತ್ತೆ. ಇದು ಟ್ಯೂಬ್ಯುಲರ್ ಹೀಟ್ ಎಕ್ಸ್ಚೇಂಜರ್ ಅಂತ ಹೇಳಿ ನಾವು ಕರಿತೀವಿ. ಅದ್ರ ಮುಖೇನ ಹೀಟ್ ಆಗುವಂಥದ್ದು. ನೆಕ್ಸ್ಟ್ ಪ್ರೀ ಹೀಟರ್ ಇಂದ ನಂತರ ಡಿಏರೇಟರ್ಗೆ ಹೋಗುತ್ತೆ. ಎಗೇನ್ ಡಿಏರೇಟರ್ ಇಂದ ಪ್ರೀ ಹೀಟಿಂಗಿಗೆ 70 to 90 ಡಿಗ್ರಿ ಸೆಲ್ಸಿಯಸ್ಗೆ ಎಗೇನ್ ಹೀಟ್ ಆಗುತ್ತೆ. ಅಲ್ಲಿ ಹೀಟ್ ಆದ ನಂತರ ನೆಕ್ಸ್ಟ್ ಹೋಮೋಜಿನೈಸರ್ಗೆ ಹೋಗಿ ಹೋಮೋಜಿನೈಸರ್ ಅಲ್ಲಿ 200 ಬಾರ್ ಪ್ರೆಷರ್ ಅಲ್ಲಿ ಸಿಂಗಲ್ ಸ್ಟೇಜ್ ಹೋಮೋಜಿನೈಸೇಷನ್ ಆಗುತ್ತೆ. ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 3000 PSI ಅಷ್ಟು ಪ್ರೆಷರ್ ನಾವಿಲ್ಲಿ ಮೇಂಟೈನ್ ಮಾಡ್ತೀವಿ. ನಂತರ ಅದು ಹೀಟಿಂಗ್ ಸೆಕ್ಷನ್ಗೆ ಹೋಗಿ 90 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಆಗುತ್ತೆ. ಅದು 120 ಸೆಕೆಂಡ್ಸ್ ಹೋಲ್ಡಿಂಗ್ ಕಾಯಿಲ್ಸ್ ಅಥವಾ ಹೋಲ್ಡಿಂಗ್ ಟ್ಯೂಬ್ಸ್ ಗಳಲ್ಲಿ ಹೋಲ್ಡ್ ಆಗುತ್ತೆ. ಇಲ್ಲಿ ಪ್ರೋಟೀನ್ ಏನಿದೆ ಮಿಲ್ಕ್ ಅಲ್ಲಿ ಅದು ಸ್ಟೆಬಿಲೈಸೇಷನ್ ಆಗುತ್ತೆ. ನಂತರ ಅದು ಮೇನ್ ಹೀಟಿಂಗ್ ಸೆಕ್ಷನ್ಗೆ ಹೋಗಿ 90 ಡಿಗ್ರಿಯಿಂದ 140 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಆಗುತ್ತೆ. ಹೀಟ್ ಆದ ನಂತರ again 4 to 5 ಸೆಕೆಂಡ್ಸ್ ಹೋಲ್ಡಿಂಗ್ ಟ್ಯೂಬ್ಸ್ ಅಲ್ಲಿ ಹೋಲ್ಡ್ ಆಗಿ ನಂತರ ಅದು ಕೂಲಿಂಗ್ ಸೆಕ್ಷನ್ಗೆ ಬರುತ್ತೆ. ಅಂದ್ರೆ ಕೂಲಿಂಗ್ ಸೆಕ್ಷನ್ ಇಲ್ಲಿ ರೀಜನರೇಷನ್ ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ 140 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂತಹ ಮಿಲ್ಕ್ 70 ಡಿಗ್ರಿ ಸೆಲ್ಸಿಯಸ್ಗೆ ಕೂಲ್ ಆಗುತ್ತೆ. ಕೂಲ್ ಆದ ನಂತರ ನೆಕ್ಸ್ಟ್ ಅಗೇನ್ ಹೋಮೋಜಿನೈಸೇಷನ್ ಆಗುತ್ತೆ 70 to 75 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. ಇದು ಡೌನ್ ಸ್ಟ್ರೀಮ್ ಹೋಮೋಜಿನೈಸರ್ ಅಂತ ಹೇಳಿ. ಇದ್ರ ಅಪ್ರಾಕ್ಸಿಮೇಟ್ಲಿ 550 ಬಾರ್ PSI ಪ್ರೆಷರ್ ನಾವಿಲ್ಲಿ ಮೇಂಟೈನ್ ಮಾಡ್ತೀವಿ. 70 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು 28 ಡಿಗ್ರಿ ಸೆಲ್ಸಿಯಸ್ಗೆ ಕೂಲ್ ಆಗುತ್ತೆ. ಕೂಲ್ ಆದ ನಂತರ ಅದನ್ನು ನಾವು ಅಸೆಪ್ಟಿಕ್ ಟ್ಯಾಂಕ್ ಅಂದರೆ ಸ್ಟೆರೈಲ್ ಟ್ಯಾಂಕ್ ಅಂತ ಹೇಳ್ತೀವಿ, ಅದನ್ನು ಆಲ್ಸೆಫ್ ಟ್ಯಾಂಕ್ ಅಂತ ಹೇಳ್ತೀವಿ. ಆ ಟ್ಯಾಂಕಿಗೆ ನಾವು ಹಾಲನ್ನು ನಾವು ಕಳಿಸ್ತೀವಿ. ಕಳಿಸಿದಿರ್ತಕ್ಕಂಥದ್ದು ನಂತರದಲ್ಲಿ ಅದು ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಇಲ್ಲಿ ಪ್ಯಾಕಿಂಗ್ ಸೆಕ್ಷನ್ ಬಂದು ಫ್ಲೆಕ್ಸಿ ಇರ್ಬೋದು, ಫಿನೋ ಇರಬಹುದು ಅಥವಾ ಪೆಟ್ ಬಾಟಲ್ ಇರಬಹುದು. ಯಾವುದೋ ಥರದ ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ನ ಆಯ್ಕೆ ಮಾಡ್ಕೊಳ್ತೀವೋ ಆ ಬೇಸಿಸ್ ಮೇಲೆ ಹಾಲನ್ನು ನಾವು ಆ ಪ್ಯಾಕಿಂಗ್ ವಿಭಾಗಕ್ಕೆ ನಾವು ಅದನ್ನು ಪಂಪ್ ಮಾಡ್ಬೋದು. ಅದು ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಅಸೆಪ್ಟಿಕ್ ಕಂಡೀಷನಲ್ಲಿ ಪ್ಯಾಕ್ ಆಗುತ್ತೆ. ಇಲ್ಲಿ ಯಾವುದೇ ತರಹದ ವಾತಾವರಣಕ್ಕೆ ಹಾಲು ಎಕ್ಸ್ಪೋಸ್ ಆಗಲ್ಲ. ಹಾಗಾಗಿ UHT ಗುಡ್ ಲೈಫ್ ಮಿಲ್ಕ್ ಏನಿದೆ ಇದು 6 ತಿಂಗಳುಗಳ ಕಾಲ ಬಾಳಿಕೆ ಬರುತ್ತೆ. ಅದು UHT ಸ್ಟೆರಿಲೈಸೇಷನ್ ಅಲ್ಲಿ ಇಂಡಿಕೇಟಿವ್ ಆರ್ಗಾನಿಸಮ್ ಬಂದು ಜಿಯೋಬೆಸಿಲಸ್ ಸ್ಟೀರೋಥರ್ಮೋಫಿಲಸ್ ಅಂತ ಹೇಳಿ 95 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ವೆಜಿಟೇಟಿವ್ ಸ್ಪೋರ್ಸ್
ಕಿಲ್ ಆಗುತ್ತೆ. ಮತ್ತು ನಾನು ಆಲ್ರೆಡಿ ಹೇಳಿದೆ 80 to 95 100 ಡಿಗ್ರಿ ಸೆಲ್ಸಿಯಸ್ ಕಾಂಬಿನೇಷನಲ್ಲಿ ಪ್ರೋಟೀನ್ ಸ್ಟೆಬಿಲೈಸೇಷನ್ ಆಗುತ್ತೆ. ಕಾಂಬಿನೇಷನಲ್ಲಿ ಲೈಕ್ ಇದು UST ಸ್ಟೆರಿಲೈಸೇಷನಲ್ಲಿ 130 to 135 to 140 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡೋದ್ರ ಮುಖ್ಯನ ಆಲ್ ಟೈಪ್ ಆಫ್ ಮೈಕ್ರೋ ಆರ್ಗನಿಸಮ್ ಬೋತ್ ಪ್ಯಾಥೋಜೆನಿಕ್ ಆಸ್ ವೆಲ್ ಆಸ್ ನಾನ್ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗನಿಸಮ್ಸ್ ಕಿಲ್ ಆಗೋದ್ರ ಮುಖ್ಯನ ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಏನಿದೆ ಇದು 6 ತಿಂಗಳುಗಳ ಕಾಲ ಬಾಳಿಕೆ ಬರುತ್ತೆ. 6 ತಿಂಗಳುಗಳ ಕಾಲ ಬಾಳಿಕೆ ಬರುತ್ತೆ. ಇಲ್ಲಿ ಯಾವುದೇ ತರಹದ ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಅಡಿಟಿವ್ಸ್ ಆಗಲಿ ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಪ್ಯಾಕೇಜಿಂಗ್ ಮೆಟೀರಿಯಲ್ ಬಂದು ಪ್ಯಾಶ್ಚರೀಕರಣದಲ್ಲಿ ಲೋ ಡೆನ್ಸಿಟಿ ಪಾಲಿಇಥಿಲೀನ್ನ ಬಳಕೆ ಮಾಡ್ತೀವಿ. ಬಟ್ ನಾವು UST ಗುಡ್ ಲೈಫ್ ಮಿಲ್ಕ್ ಏನಿದೆ ಇದರಲ್ಲಿ ನಾವು ಯೂಸ್ ಮಾಡುವಂಥದ್ದು ಟ್ರಾಪ್ಯಾಕ್ 6 ಲೇಯರ್ಡ್ ಪ್ಯಾಕೇಜಿಂಗ್ ಮೆಟೀರಿಯಲ್. ಅದನ್ನು ಹೊರತುಪಡಿಸಿದ್ರೆ ಪೆಟ್ ಬಾಟಲ್ ಅಂತ ಏನಿದೆ ಅದು ಪೆಟ್. ಪ್ಯಾಶ್ಚರೀಕರಿಸಿದ ಹಾಲು ಮತ್ತು UST ಗುಡ್ ಲೈಫ್ ಹಾಲಿಗೆ ಇರ್ತಕ್ಕಂತಹ ಮೇಜರ್ ಡಿಫ್ರೆನ್ಸು ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಇದು ಟೆಂಪರೇಚರ್ ಕಾಂಬಿನೇಷನ್, ಪ್ಯಾಶ್ಚರೀಕರಣ ಮಾಡುವಂಥ ಟೆಂಪರೇಚರ್ ಕಾಂಬಿನೇಷನ್ ಬಂದು ಕಂಟಿನ್ಯೂಸ್ ಮೆಥಡಲ್ಲಿ 72 ಡಿಗ್ರಿ ಸೆಲ್ಸಿಯಸ್ ಫಾರ್ 15 ಸೆಕೆಂಡ್ಸ್. ಬಟ್ UST ಸ್ಟೆರಿಲೈಸೇಷನ್ ಏನಿದೆ ಇದು 135 to 140 ಡಿಗ್ರಿ ಸೆಲ್ಸಿಯಸ್ ಫಾರ್ 4 to 5 ಸೆಕೆಂಡ್ಸ್ ಹೋಲ್ಡಿಂಗು. ಇನ್ನು ಪ್ಯಾಶ್ಚರೀಕರಣದಲ್ಲಿ 2 ಥರ ಮೆಥಡ್ಸ್ ಇದೆ. ಒಂದು ಕಂಟಿನ್ಯೂಸ್ ಮೆಥಡು, ಇನ್ನೊಂದು ಬ್ಯಾಚ್ ಮೆಥಡು. ಕಂಟಿನ್ಯೂಸ್ ಮೆಥಡ್ ಬಂದು ಹೈ ಟೆಂಪರೇಚರ್ ಶಾರ್ಟ್ ಟೈಮ್, ಬ್ಯಾಚ್ ಮೆಥಡ್ ಬಂದು ಲೋ ಟೆಂಪರೇಚರ್ ಲಾಂಗ್ ಟೈಮ್. ಅದರಲ್ಲಿ ಹೈ ಟೆಂಪರೇಚರ್ ಶಾರ್ಟ್ ಟೈಮ್ ಏನಿದೆ ಇದು 72 ಡಿಗ್ರಿ ಸೆಲ್ಸಿಯಸ್ ಫಾರ್ 15 ಸೆಕೆಂಡ್ಸ್ ಇದೆ. ಲೋ ಟೆಂಪರೇಚರ್ ಲಾಂಗ್ ಟೈಮ್ ಬಂದು 63 ಡಿಗ್ರಿ ಸೆಲ್ಸಿಯಸ್ ಫಾರ್ 30 ಮಿನಿಟ್ಸ್ ಇದೆ. ಓಕೆನಾ. ಇನ್ನು UST ಸ್ಟೆರಿಲೈಸೇಷನ್ ಏನಿದೆ ಇದು ಬ್ಯಾಚ್ ಮೆಥಡ್ ಬಂದು 121 ಡಿಗ್ರಿ ಸೆಲ್ಸಿಯಸ್ ಫಾರ್ 15 ಮಿನಿಟ್ಸ್ ಕೊಡ್ತೀವಿ. ಇನ್ನು ಕಂಟಿನ್ಯೂಸ್ ಮೆಥಡ್ ಬಂದು 140 ಡಿಗ್ರಿ ಸೆಲ್ಸಿಯಸ್ ಫಾರ್ 4 to 5 ಸೆಕೆಂಡ್ಸ್ ಹೋಲ್ಡಿಂಗ್ ಅಂತ ಹೇಳಿ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಹಾಗಾಗಿ UST ಮಿಲ್ಕ್ ಏನಿದೆ ಇದು ದೀರ್ಘಕಾಲ ಬಾಳಿಕೆ ಬರುತ್ತೆ. ಪ್ಯಾಶ್ಚರೀಕರಿಸಿದ ಮಿಲ್ಕ್ ಏನಿದೆ ಅದು 3 ದಿನಗಳ ಕಾಲ ಬಾಳಿಕೆ ಬರುತ್ತೆ. ಅದು ನಾವು ರೆಫ್ರಿಜರೇಷನ್ ಕಂಡೀಷನಲ್ಲಿ ಇಟ್ಟಾಗ ಮಾತ್ರ ಪ್ಯಾಶ್ಚರೀಕರಿಸಿದ ಹಾಲು ಬಾಳಿಕೆ ಬರುತ್ತೆ. ಬಟ್ UST ಗುಡ್ ಲೈಫ್ ಏನಿದೆ ಅದನ್ನು ನೀವು ನಾರ್ಮಲ್ ಆಗಿ ರೂಮ್ ಟೆಂಪರೇಚರ್ನಲ್ಲಿ ಇಟ್ಟು ಬಳಕೆ ಮಾಡಬಹುದು. ಧನ್ಯವಾದಗಳು ಸ್ನೇಹಿತರೆ.